ಶಾಶ್ವತ ಪ್ರೇಮದಿ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನ ಆರಾಧನೆ. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ಮುಂಜಾನೆಯಲ್ಲಿ ದೇವರ ಅನುದಿನದ ಆಹಾರ ಎಂಬ ಪರವಾಗಿ ನಾವು ನಿಮ್ಮನ್ನು ಆಹ್ವಾನಿಸುವಾಗ, ನಮಗೆ ಅನುದಿನದಲ್ಲಿಯೂ ದೇವರನ್ನು ಓದುವಾಗ ಆ ವಾಕ್ಯವೇ ನಮಗೆ ಮಾರ್ಗದರ್ಶಕವಾಗಿದೆ, ಆ ವಾಕ್ಯವೇ ನಮ್ಮ ಜೀವನಕ್ಕೆ ಆಧಾರವಾಗಿದೆ, ಆ ವಾಕ್ಯವೇ ನಮಗೆ ಆಶೀರ್ವಾದವಾಗಿದೆ. ಅದ ನಿಮಿತ್ತವಾಗಿ ದಯವಿಟ್ಟು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂತೆ, ವಾಕ್ಯವನ್ನು ಓದಿ ಇದರಲ್ಲಿ ಪಾಲ್ಗೊಳ್ಳುವಂತೆ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಅಧ್ಯಾಯ 13 ವಾಕ್ಯ 31ರಿಂದ ಕೊನೆಯವರೆಗೂ. ಅವನು ಹೊರಗೆ ಹೋದ ಮೇಲೆ ಯೇಸು, ಈಗ ಮನುಷ್ಯಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನು ಮಹಿಮೆ ಪಡಿಸುವನು, ಕೂಡಲೇ ಮಹಿಮೆ ಪಡಿಸುವನು. ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವವರಿ, ಆದರೆ ನಾನು ಹೋಗಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮಲ್ಲಿ ಒಬ್ಬೊಬ್ಬರ ಮೇಲೆ ಒಬ್ಬರ ಪ್ರೀತಿ ಇದ್ದರೆ ಎಲ್ಲರಿಗೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಸೀಮೋನ್ ಪೇತ್ರನು ಆತನನ್ನು, ಸ್ವಾಮಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಿದ್ದಕ್ಕೆ ಯೇಸು, ನಾನು ಹೋಗುವಲ್ಲಿಗೆ ನೀನು ಈಗ ನನ್ನ ಹಿಂದೆ ಬರಲಾರೆ, ತರುವಾಯ ನನ್ನ ಹಿಂದೆ ಬರುವಿ ಅಂದನು. ಪೇತ್ರನು ಆತನಿಗೆ, ಸ್ವಾಮಿ, ನಾನು ಏಕೆ ಈಗ ನಿನ್ನೆಯಿಂದ ಬರಲಾರೆನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೆನು ಎಂದು ಹೇಳಲು ಯೇಸು, ನನಗಾಗಿ ಪ್ರಾಣ ಕೊಟ್ಟಿಯ? ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವೆ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು. ಕ್ರಿಸ್ತೇಸುವಿನಲ್ಲಿ ಬಂಧುಗಳೇ, ಇಂದಿನ ವಾಕ್ಯವು ನಮ್ಮನ್ನು ಎಚ್ಚರಿಸುವುದಾಗಿದೆ. ಯಾವಾಗಲೂ ದೇವರ ವಾಕ್ಯವನ್ನು ಕೇಳುವುದಾಗಿ ಮಾತ್ರವಲ್ಲದೆ ಅದರಂತೆ ಜೀವಿಸಲು ನಮ್ಮನ್ನು ಸಮರ್ಪಿಸಿಕೊಂಡು ಈ ಪ್ರಾರ್ಥನೆಯಲ್ಲಿ ಭಿನ್ನಯಿಸಿಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂದರೆ, ಪ್ರಾರ್ಥನೆ ಮಾಡುವಾಗ ನೀವು ಇದರಲ್ಲಿ ನೋಡಿ, ಇದರಲ್ಲಿ ಭಾಗವಹಿಸುವಾಗ ನೀವು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಆ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸುವುದು. ಏನೋ ಕರ್ತವ್ಯಕ್ಕೋಸ್ಕರವಾಗ್ಲಿ ಅಥವಾ ಯಾರು ಏನು ಮಾತಾಡ್ತೀರಿ ಎಂಬುದಾಗಿ ನಾವು ನ್ಯಾಯ ತೀರಿಸುವುದಕ್ಕಾಗಿ ಅಲ್ಲದೆ, ಈಗ ದೇವರು ಇದು ನನಗೆ ಅನುಗ್ರಹಿಸಿದಂತ ವಾಕ್ಯ, ಈ ವಾಕ್ಯದ ಮುಖಾಂತರವಾಗಿ ಮಾತ್ರವಲ್ಲದೆ ಪ್ರಾರ್ಥನೆ ಮುಖಾಂತರವಾಗಿ ಈ ಮುಂಜಾನೆಯನ್ನು, ಈ ದಿನದ ಅವಶ್ಯಕತೆಗಳನ್ನು ದೇವರಲ್ಲಿ ಮುಂದಿಡುವಾಗ ಆ ಯೇಸು ಸ್ವಾಮಿ ಒಬ್ಬೊಬ್ಬರ ಪ್ರಾರ್ಥನೆಯನ್ನು ಕೇಳುವರಾಗಿ ಮಾತ್ರವಲ್ಲದೆ ಅದನ್ನು ಆಶೀರ್ವಾದ ಮಾಡುವರಾಗಿದ್ದಾರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಸ್ತ್ರೀಯರು ತನ್ನ ಭವಿಷ್ಯ ಕಾಲದ ಆಶೀರ್ವಾದಕ್ಕೋಸ್ಕರವಾಗಿ, ಮದುವೆ ಆಗದವರು ಮದುವೆಗೋಸ್ಕರವಾಗಿ, ಹೆಣ್ಣಿಗೋಸ್ಕರವಾಗಿರ್ಬೋದು ಅಥವಾ ಗಂಡಿಗೋಸ್ಕರವಾಗಿರ್ಬೋದು, ಅವರ ಆ ಭವಿಷ್ಯ ಕಾಲದ ಆಶೀರ್ವಾದವನ್ನು ಅಪ್ಪ ಕೃಪೆಯಿಂದ ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅಥವಾ ಮದುವೆಯಾಗಿ ಮಕ್ಕಳಿಲ್ಲದವರು, ಅಪ್ಪ ಗರ್ಭವನ್ನು ಧರಿಸದವರು, ಬಂಜೆ ಆಗಿರುವರು, ಅಪ್ಪ ನಿಮ್ಮನ್ನು ವಿಶ್ವಾಸಿಸುವರು ಯಾವ ಕೊರತೆಗೂ ಪಡುವುದಿಲ್ಲಪ್ಪ. ಹೇಳಿದ್ದೀರಾ, ನನ್ನನ್ನು ನಂಬುವವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ಹೇಳಿದ್ದೀರಾ. ಆ ರೀತಿ ಯಾರೆಲ್ಲ ಭಕ್ತಿ ಪೂರ್ವಕವಾಗಿ ನಿಮ್ಮ ಪಾದದಲ್ಲಿ ಅರ್ಪಿಸಿ ಬೇಡುತ್ತಿದ್ದಾರೋ, ದಯವಿಟ್ಟು ಅಪ್ಪ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಮ್ಮ ಭಕ್ತಿ ಪೂರ್ವಕವಾದ ಭಿನ್ನವನ್ನು ಕೇಳಿ ನಿಮ್ಮ ಆಶೀರ್ವಾದಕ್ಕೆ ನಮ್ಮಲ್ಲೇ ತಡೆ ಇದ್ರೆ ದಯವಿಟ್ಟು ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಮಕ್ಕಳ ಭವಿಷ್ಯ ಕಾಲವನ್ನು, ವಿಧೇಯವರಿಗೆ ಬೇಕಾದ ಭವಿಷ್ಯ ಕಾಲದ ಆಶೀರ್ವಾದವನ್ನು, ಅಪ್ಪ ಕುಟುಂಬದಲ್ಲಿ ಸಂಕಷ್ಟದೊಳಗಿರುವಾಗ ಅಯ್ಯೋ ನಮ್ಮ ಮಕ್ಕಳ ಭವಿಷ್ಯ ಕಾಲ ಏನಾಗುತ್ತೋ, ಅಪ್ಪ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತೋ ಎಂಬುದಾಗಿ
ಅವರು ನಿರೀಕ್ಷಿಸುವಾಗ ಮಕ್ಕಳಿಗೆ ಬೇಕಾದ ಬೇಕಾದ ಸೌಲಭ್ಯಗಳನ್ನು ಅಥವಾ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದ ಒಂದು ಅಡ್ಮಿಷನ್ಗೋಸ್ಕರವಾಗಿ ಅವರು ಕೊರತೆ ಪಡುವ ಅವಶ್ಯಕತೆಗಳಿಗೆ ನಿಮ್ಮ ಆಶೀರ್ವಾದ ಬುಗ್ಗೆಯಿಂದ ಅವರನ್ನು ಸಂತೈಸುವವರಾಗಿ, ಅವರನ್ನು ಆಶೀರ್ವಾದ ಮಾಡುವವರಾಗಿ, ಅವರ ಕಣ್ಣೀರನ್ನು ಒರೆಸುವವರಾಗಿರುವಂತೆ ನಿಮ್ಮ ಪಾದದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಒಬ್ಬೊಬ್ಬರ ಕುಟುಂಬಸ್ಥರಲ್ಲಿ ನೀವೇ ಅಧಿಪತಿಯಾಗಿದ್ದು, ನೀವೇ ತಂದೆ ಆಗಿದ್ದು, ಕೇಳಿರಿ ನಾನು ನಿಮ್ಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದೀರಾ. ಆ ವಾಗ್ದಾನಕ್ಕಾಗಿ ಅನುಸರಿಸಿ ಆಶೀರ್ವಾದ ಮಾಡಿ ನಡೆಸಿಕೊಡಬೇಕಾಗಿ ನಮ್ಮ ಮಧ್ಯಸ್ಥರಾಗಿ ಮೃತ್ಯುಂಜಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆದುಕೊಳ್ತೇವೆ. ಜೀವವುಳ್ಳ ಒಳ್ಳೆಯ ತಂದೆ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಆತ್ಮೀಯರೇ ಬಂದರೆ ದೇವರ ಮೇಲೆ ಭಕ್ತಿಪೂರ್ವಕವಾದ ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿರಿ. ಅವರು ಎಂದಿಗೂ ಕೈ ಬಿಡದ ದೇವರಾಗಿದ್ದು ನಿಮ್ಮನ್ನು ಆಶೀರ್ವಾದ ಮಾಡುವರಿದ್ದಾರೆ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ.